ಇವತ್ತು ನಾನು ಏನೋ ಒಂದು ಸ್ಪೆಷಲ್ಲೇ ನನಗೆ. ಸೊ ಒಂಥರ ಹೆಂಗಿತ್ತು ಏನು ಅಂತ ಹೇಳ್ತೀನಿ. ಫುಲ್ ಬ್ಲಾಗ್ ವಾಚ್ ಮಾಡಿ. ನಾನು ಲಾಸ್ಟಿಗೆ ಹೇಳೋದೇ ಅಂತ, ಬಟ್ ಇಟ್ ಈಸ್ CTR ಅಲ್ಲಿರೋ ಮಸಾಲೆ ದೋಸೆ ತಿನ್ನಕ್ಕೆ ಬಂದಿದ್ದೀನಿ. ತಿನ್ಬಿಟ್ಟು ಹೆಂಗಿತ್ತು ಅಂತ ಹೇಳ್ತೀನಿ. ಸೊ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಅದೆಲ್ಲ ನೋಡಿದ್ದೆ. ಸೊ ನೋಡೋಣ. ವಾಚ್ ಮಾಡಿ. ಇವತ್ತು ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿರೋ ಟಾಯ್ಲೆಟ್ ಕಂಪ್ನಿಗೆ ಬಂದಿದ್ದೀನಿ ವಾಕಿಂಗ್ ಇಂಟರ್ವ್ಯೂಗೆ. ಸೊ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಇವಾಗ ರೀಚ್ ಆಗಿದ್ದೀನಿ ಡೆಸ್ಟಿನೇಷನ್ಗೆ. ಎಂಟ್ರೆನ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದು ಹೋಗ್ಬೇಕಾದ್ರೆ ಲೈಕ್ ಎಲ್ಲ ತೋರಿಸ್ತೀನಿ ಯಾವ್ಯಾವ ಕಂಪ್ನೀಸ್ ಇದೆ ಅಂತ. ಟಾಯ್ಲೆಟ್ ಇದೆ 3rd ಫ್ಲೋರಲ್ಲಿ. ಸೊ ಬನ್ನಿ ಹೋಗೋಣ. ಗೈಸ್, ಸೊ ಟ್ರಾವೆಲ್ ಮಾಡಿ ಬಂದೆ ಟ್ರೈನಲ್ಲಿ. ಸೊ 10 o'clock ವಾಕ್-ಇನ್ ಡ್ರೈವ್ ಇರೋದು. ಸೊ ಕಂಪ್ನಿ ನೋಡೋಣ ಅಂತ ಬಂದೆ. ಇಲ್ಲಿ ತುಂಬ ಕಂಪನೀಸ್ ಇದೆ ಸರೌಂಡಿಂಗ್ಸು. ಸೊ ಹೋಗ್ಬೇಕಾದ್ರೆ ತೋರಿಸ್ತೀನಿ. ನಾನು ಬರ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ. ಸೊ ಕೆಫೆಟೇರಿಯಾಗೆ ಬಂದಿದ್ದೀನಿ. ಸ್ವಲ್ಪ ಕೂತ್ಕೊಂಡು ಹಂಗೆ ಚೂರು ಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು, ಏನೇನು ರೌಂಡ್ಸ್ ಇರುತ್ತೆ. ಸೊ ಫಸ್ಟ್ ರೌಂಡ್ ವಿಲ್ ಬಿ ಆ್ಯಪ್ಟಿಟ್ಯೂಡ್ ರೌಂಡ್. ಸೊ ಆ್ಯಪ್ಟಿಟ್ಯೂಡ್ ರೌಂಡಲ್ಲಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡು. ಸೊ ಅದು ಮುಗಿಸಿ ಬಂದು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದರೆ ಥ್ಯಾಂಕ್ ಗಾಡ್, ಇಲ್ಲ ಅಂದ್ರೂ ಥ್ಯಾಂಕ್ ಗಾಡ್. ಸೊ ನೋಡೋಣ ಏನಾಗುತ್ತೆ. ಸ್ಟೇ ಟ್ಯೂನ್ಡ್. ಗೈಸ್, ಒಂದು ದುಃಖವಾದ ವಿಷಯ, ಬೇಜಾರಾಗೋ ವಿಷಯ ಅಂದರೆ ದೇ ಆರ್ ಹೈರಿಂಗ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಬಿಕಾಸ್ ಆಫ್ US ಶಿಫ್ಟ್. ದೇ ಹ್ಯಾವ್ ಟು ವರ್ಕ್ ಫ್ರಮ್ ಆಫೀಸ್ ನೈಟ್ ಶಿಫ್ಟ್, ದಟ್ ಈಸ್ ನೈಟ್ ಶಿಫ್ಟ್. ಸೊ ಗರ್ಲ್ಸ್ನ ಹೈರ್ ಮಾಡ್ತಿಲ್ಲ. ಸೊ ಸೂನ್ ವಿಲ್ ಹೈರ್ ಫಾರ್ ಗರ್ಲ್ಸ್ ಕ್ಯಾಂಡಿಡೇಟ್ ಆಲ್ಸೋ, ದಟ್ಸ್ ಫಾರ್ ಇಂಡಿಯನ್ ಟೈಮಿಂಗ್ಸ್ ಅಂತ ಹೇಳಿದ್ರು. ಸೊ ಇವಾಗ ಮತ್ತೆ ಕೆಫೆಟೇರಿಯಾಗೆ ಬಂದಿದ್ದೀನಿ. ಸೊ ನೋಡೋಣ, ನಮ್ಮ ಕ್ಲಬ್ ಸೀನಿಯರ್ ಸಿಗ್ತಾರೆ. ಸೊ ಹೋಪ್ ಫಾರ್ ಬೆಸ್ಟ್, ಬ್ಯಾಡ್ ಲಕ್. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಏನೋ ಹೇಳಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಲೈಕ್ ಹೆಂಗೆ ಅಂದರೆ, ಇನ್ಮೇಲೆ ಆಫ್ಟರ್ 21-22 ಹ್ಯಾಪಿ ಎರಾ ಅನ್ನೋದು ಮುಗ್ದಿದೆ. ಯಾಕಂದ್ರೆ ಇನ್ಮೇಲೆ ಇಷ್ಟು ದಿನ ನಮ್ಮ ಜೀವನ ಕೇಳಿದೆಲ್ಲ ಮುಂದೆ ಬರ್ತಿತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಇರ್ತಿತ್ತು. ಸೊ ಇವಾಗ ಬೆಂಗಳೂರು ಹೋದ್ಮೇಲೆ ಅಲ್ಲಿರೋ ಸಿಚುವೇಶನ್ಗೆ ನಾವು ಎಕ್ಸೆಪ್ಟ್ ಮಾಡಿ ಹೋಗಬೇಕು ಅಂತ ನನಗನ್ಸಿದ್ದು. ನಿನ್ನೆ ಬೆಂಗಳೂರು ಹೋಗಿದ್ದೆ ಲಿಟ್ರಲಿ, ಲೈಕ್ ಸ್ವಲ್ಪ PG ನೋಡಿ ಎಲ್ಲ ಸೆಟಲ್ಮೆಂಟ್ ಮಾಡೋಣ ಅಂತ. ಹಂಗೆ ಒಂದು ನನ್ನ ಸೀನಿಯರ್ ಸಜೆಸ್ಟ್ ಮಾಡಿದ್ರು, ಇಂಟರ್ವ್ಯೂ ಇದೆ ಹೋಗು,
ಚೆನ್ನಾಗಿದೆ ರೋಲು, BDA ರೋಲು, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ ಅಂತ. ಬಟ್ ಅನ್ಲಕ್ಕಿ ಇಟ್ ವಾಸ್ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ಬಟ್ ಆ್ಯಕ್ಚುಲಿ ಅವರು ಕಳಿಸಿದ ಲಿಂಕ್ಡ್ಇನ್ ಪೋಸ್ಟಲ್ಲಿ ಅದು ಫೀಮೇಲು ಮೇಲ್ ಅಂತ ಮೆನ್ಷನ್ ಮಾಡಿರಲಿಲ್ಲ. ಅಲ್ಲೂ ಸುಮಾರು ಜನ ಬಂದಿದ್ದರು, ಬಟ್ ಅಲ್ಲಿ ಬಂದಮೇಲೆ ಹೇಳಿದ್ರು ಓಕೆ ಸಾರಿ ಅಂತ. ಸೊ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ, PG ಎಲ್ಲ ಆಮೇಲೆ ನೋಡಿ ಬಂದು ರಿಟರ್ನ್ ಎಷ್ಟೊತ್ತಾದರೂ ಬಂದ್ಬಿಟ್ಟೆ, ಅಲ್ಲಿ ಇರೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಡ್ಯಾಡಿ ಅಲ್ಲೇ ಇದ್ದಾರೆ. ಯಾಕಂದರೆ ಡ್ಯಾಡಿಗೆ VRLಲ್ಲಿ ಗಾಡಿ ಕಳಿಸಿದ್ದೀವಿ, ನಂದು ಸ್ಕೂಟಿ ಪೆಪ್ನಲ್ಲಿ ಓಡಾಡೋಕ್ಕೆ. ಸೊ ಡ್ಯಾಡಿ ಕಲೆಕ್ಟ್ ಮಾಡೋಕ್ಕೆ ಅಂತ ಬೇಗ ಹೊರಟ್ರು. ಓಕೆನಾ ಗೈಸ್? ಸೊ ನಾನು ಇವಾಗ 7:27ಗೆ ಹಾಸನ್ ಟು ಯಶವಂತಪುರ ಟ್ರೈನ್ ಇದೆ. ಸೊ ಆ ಟ್ರೈನಲ್ಲಿ ಇವಾಗ ನಾನು ನೋಡ್ತೀನಿ. ಡ್ಯಾಡಿ ಬೆಳಗ್ಗೆ ಬಸ್ಸಲ್ಲಿ ಹೋಗ್ಬಿಟ್ರು. ಲೈಕ್ ಆ ಗಾಡಿನ ಬೇಗ ಹಾಕ್ಬಿಟ್ಟಿದ್ರು VRLಗೆ. ಸೊ ಕಲೆಕ್ಟ್ ಮಾಡೋಕ್ಕೆ ಅಂತಲೇ ಬೇಗ ಹೊರಟಿದ್ದಾರೆ. ಆ್ಯಕ್ಚುಲಿ ನಿನ್ನೆ ನಾನು ಒಬ್ಬಳೇ ಹೋಗಿದ್ದು, ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಓಡಾಡಿದ್ದು. ಸೊ ಸ್ವಲ್ಪ ರೆಸ್ಟ್ ಮಾಡಲಿ, 7 ಗಂಟೆಗೆ ಓಡೋಣ ಅಂತ ಹೊರಡ್ತಿದ್ದೀವಿ. ಯಾಕಂದರೆ ಅಲ್ಲಿ PG ದಿನ ಸೆಟಲ್ಮೆಂಟ್ ಅಂದರೆ ಲೈಕ್ ನಾನೊಂದು PG ನೋಡಿದ್ದೀನಿ, ಬಟ್ ಅಪ್ಪನೂ ಬಂದು ಅಲ್ಲೆಲ್ಲ ಸೆಟಲ್ಮೆಂಟ್ ಮಾಡಿ ಲಗೇಜ್ ಎಲ್ಲ ಇವಾಗ ಇಟ್ಕೊಬೇಕಲ್ಲ. ಸೊ ನಾನು ಮತ್ತು ಡ್ಯಾಡಿ ಯಶವಂತಪುರಲ್ಲಿ ಸಿಗ್ತೀವಿ. ಸೊ ಅಲ್ಲಿಂದ ಎಲ್ಲಿ ಯಾವ ಪ್ಲೇಸಲ್ಲಿ ನಾನು ಇಂಟರ್ನ್ಶಿಪ್ ಮಾಡ್ತಾ ಇರೋದು ಎಲ್ಲ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಸದ್ಯಕ್ಕೆ ಗೈಸ್ ಇಷ್ಟೇ ಲಗೇಜನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ. ನಾನು ಏನೂ ಜೋಡಿಸಿಲ್ಲ, ಎಲ್ಲ ನಮ್ಮ ಮಮ್ಮಿ ಜೋಡಿಸಿರೋದು. ಸೊ ನಮ್ಮ ಮಮ್ಮಿನೇ ಇಟ್ಕೊತಾ ಇದೆ. ಇಲ್ಲಿ ಇವಾಗ ಆಟೋಗೋಸ್ಕರ ಬಂದೆ. ಸೊ ಮಮ್ಮಿ ಈಸ್ ಗೆಟ್ಟಿಂಗ್, ಯಾಕಂದರೆ ನಾನು ನಿನ್ನೆ ಬಂದಿದ್ದೆ 9:30 ಆಯಿತು. ಬಂದ ತಕ್ಷಣ ಮಲ್ಕೊಂಡೆ, ಹೆವಿ ತಲೆನೋವು. ಸೊ ನಿಜ ಗೈಸ್ ಬೇಜಾರಾಗ್ತಾಯಿದೆ, ಸುಖದ ಬೇಜಾರಾಗ್ತಾಯಿದೆ. ಬೆಂಗಳೂರು ಜೀವನ ಇಸ್ ನಾಟ್ ಸೊ ಈಸಿ ಅಂತ ನನಗೆ ಒಂದೇ ದಿನದಲ್ಲಿ ಅನಿಸಿದೆ. ಇದೇನು ಮತ್ತೆ ಹುಡುಗನ ಥರ ಕಾಣ್ತಿದ್ದೀನಾ? ನಾನ್ ಸೆನ್ಸ್. ಹೆಂಗೆ ಕಾಣ್ತಾ ಇದ್ದೀನಿ? ಬೆಂಗಳೂರು ಹುಡುಗಿ ಥರ ಕಾಣ್ತಿದ್ದೀನ? ಓಹೋ